ಹಲೋ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇತಿಹಾಸ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನಮ್ಮ ಚಾನಲ್ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ರೈಲ್ವೆ ಇಲಾಖೆಯಿಂದ ಫ್ರೆಂಡ್ಸ್ 32,000 ಹುದ್ದೆಗಳನ್ನು ನೇಮಕ ಮಾಡೋಕ್ಕೆ ಅಧಿಸೂಚನೆ ಹೊರಡಿಸಿದ್ದಾರೆ. ಹಿಂದೆ ಪತ್ರಿಕೆಗಳೆಲ್ಲ ಪ್ರಕಟಣೆ ಮಾಡಿದರು, ರೈಲ್ವೆಯಲ್ಲಿ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿ ಪ್ರಕಟಣೆ ಮಾಡ್ತೀವಿ ಅಂತ. ಇದನ್ನು ಮಾಡಿರುವಂಥದ್ದು ಗ್ರೂಪ್ ಡಿ ಹುದ್ದೆಗಳು. ನೀವು ನೋಡ್ತಾ ಇರ್ಬೋದು, ವಿಜಯ ಕರ್ನಾಟಕ ಮೀ ಪೇಪರ್ಗಳಲ್ಲಿ ಆಗಲೇ ಮೊದಲೇ ಪ್ರಕಟಣೆ ಮಾಡಿದರು 32,000 ಹುದ್ದೆಗಳನ್ನ ನೇಮಕಾತಿ ಮಾಡ್ತೀವಿ ಅಂತ. ಅದರಲ್ಲಿ ಮೊದಲಿಗೆ ಫ್ರೆಂಡ್ಸ್ ಯಾವ್ಯಾವ ಹುದ್ದೆಗಳು ಬರ್ತವೆ ಅಂತ ನೋಡೋದಾದರೆ, ಅಸಿಸ್ಟೆಂಟ್ ಲೋಕೋ ಪೈಲಟ್, ಶೆಡ್, ಡೀಸೆಲ್, ಎಲೆಕ್ಟ್ರಿಕ್, ಮೆಕ್ಯಾನಿಕ್ಸ್, ವರ್ಕ್ಶಾಪ್, ಸ್ಟೋರ್ಸ್ ಫ್ರೆಂಡ್ಸ್. ಅಸಿಸ್ಟೆಂಟ್ ಪಾಯಿಂಟ್ಸ್ಮನ್ ಒಂದು ಹುದ್ದೆ, ಅಸಿಸ್ಟೆಂಟ್ ಬ್ರಿಡ್ಜು, ಅಸಿಸ್ಟೆಂಟ್ ಟ್ರ್ಯಾಕ್ ಮೆಷಿನ್ನು, ಅಸಿಸ್ಟೆಂಟ್ ಸಿಗ್ನಲ್ ಆ್ಯಂಡ್ ಟೆಲಿಕಾಮ್ ಟ್ರ್ಯಾಕ್ ಮೇಂಟೆನೆನ್ಸು, ಗ್ರೇಡ್ 4, ಹಾಸ್ಪಿಟಲ್ ಅಸಿಸ್ಟೆಂಟು. ಒಟ್ಟು 17 ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಯಲಿದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಇದು ವಿದ್ಯಾರ್ಥಿ ಏನಿರ್ತದೆ ಅಂತಂದರೆ, ಕನಿಷ್ಠ 10ನೇ ತರಗತಿ ಪಾಸಾಗಿರಬೇಕು, ಆಯಾ ವಿಭಾಗದಲ್ಲಿ ITI ಪೂರೈಸಿರಬೇಕು, ಅಥವಾ ರಾಷ್ಟ್ರೀಯ ವೃತ್ತಿಪರ ತರಬೇತಿ ಮಂಡಳಿಯಿಂದ ಪ್ರಮಾಣಪತ್ರ ಪಡೆದಿರಬೇಕು, ಅಥವಾ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಪ್ರಮಾಣಪತ್ರ ಹೊಂದಿರಬೇಕು ಎಂಬ ಹಿಂದಿನ ಅಧಿಸೂಚನೆಯಲ್ಲಿ ತಿಳಿಸಲಾಗಿತ್ತು. ಆ ಹುದ್ದೆಗೆ ವಯೋಮಿತಿ ಏನಿರ್ತದೆ ಅಂದರೆ, ಏಜ್ ರಿಲ್ಯಾಕ್ಸೇಷನ್ ಏನಿರ್ತದೆ ಅಂದರೆ, ಈ ನೇಮಕಾತಿಗೆ 2022 ಜೂನ್ 1ರಂದು ದಿನಾಂಕವನ್ನು ನಿರ್ಣಯಿಸಿ ವಯೋಮಿತಿಯನ್ನು ನಿಗದಿ ಮಾಡಲಾಗಿತ್ತು. ಕನಿಷ್ಠ ಫ್ರೆಂಡ್ಸ್ 18 ವರ್ಷ, ಗರಿಷ್ಠ 23 ವರ್ಷ ಇರಬೇಕೆಂದು ನಿಗದಿ ಮಾಡಲಾಗಿದೆ. ಒಂದು ಬಾರಿಯ ಕ್ರಮವಾಗಿ ಗರಿಷ್ಠ ವಯೋಮಿತಿಯನ್ನು 3 ವರ್ಷಗಳ ವಿನಾಯಿತಿ ಒದಗಿಸುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇನ್ನು ಫ್ರೆಂಡ್ಸ್ ಅರ್ಜಿ ಶುಲ್ಕವನ್ನು ಹೇಳಿದಾದರೆ, ಪರಿಶಿಷ್ಟ ಮತ್ತು ಅಂಗವಿಕಲರು, ಮಹಿಳೆಯರು, ಮಾಜಿ ಸೈನಿಕರಿಗೆ ಫ್ರೆಂಡ್ಸ್ 500 ರೂಪಾಯಿ ಪಾವತಿಸಬೇಕು. ಅವರು ಪರೀಕ್ಷೆಗೆ ಆಧಾರ ಆದರೆ ಅವ್ರಿಗೆ 400 ರೂಪಾಯಿ, 250 ರೂಪಾಯಿವರೆಗೆ ಪೂರ್ಣ ಮೊತ್ತ ಹಿಂದಿರಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫ್ರೆಂಡ್ಸ್, ಅದು ದೈಹಿಕ ಪರೀಕ್ಷೆ ಇರ್ತದಾ ಇಲ್ವಾ ಅಂತ ನೋಡಿದರೆ, ದೈಹಿಕ ಪರೀಕ್ಷೆ ಇರುತ್ತೆ. ಪುರುಷರು 35 kg ಭಾರ ಹೊತ್ತು 100 ಕಿಲೋಮೀಟರ್ ದೂರ 2 ನಿಮಿಷಗಳಲ್ಲಿ ಕ್ರಮಿಸಬೇಕು ಫ್ರೆಂಡ್ಸ್. 1000 ಮೀಟರ್ ದೂರದ ಓಟವನ್ನು 4 ನಿಮಿಷ 15 ಸೆಕೆಂಡ್ಗಳಲ್ಲಿ ಒಂದೇ ಪ್ರಯತ್ನದಲ್ಲಿ ಓಡಬೇಕು ಅಂತ ಕೊಟ್ಟಿದ್ದಾರೆ. ಇದು ಪುರುಷರಿಗಾದರೆ. ಇನ್ನು ಮಹಿಳೆಯರಿಗೆ ಫ್ರೆಂಡ್ಸ್ 20 kg ಭಾರವನ್ನು ಹೊತ್ತು 100 ಮೀಟರ್ ದೂರವನ್ನು 2 ನಿಮಿಷಗಳಲ್ಲಿ ಸಾಗಬೇಕು. 1000 ಮೀಟರ್ ದೂರವನ್ನು ಕನಿಷ್ಠ 5:40 ಸೆಕೆಂಡ್ಗಳಲ್ಲಿ ಓಡಬೇಕು ಎಂದು 2009 ನೇಮಕಾತಿಗಳಲ್ಲಿ ನಿಗದಿ ಮಾಡಲಾಗಿತ್ತು. ಇದೇ ಇರ್ಬೋದು ಅಂತ ಅವರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಇಂದಿನ ನೇಮಕಾತಿಯಲ್ಲಿ 1,00,000 ಹುದ್ದೆಗಳನ್ನು ಕರೆದಿದ್ರು. ಅದರಲ್ಲಿ ಇವರು 1,00,000 ಹುದ್ದೆಗಳು ಕರೆದರೆ ಕೋಟಿ ಅಪ್ಲಿಕೇಶನ್ ಬಂದಿವೆ ಅಂತ ಹೇಳ್ತಾ ಇದ್ರು. ಈಗ ಅದು ಎಷ್ಟು ಅಪ್ಲಿಕೇಶನ್ ಅಂತ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಇದು ಗ್ರೂಪ್ ಡಿ ರೈಲ್ವೆ ಇಲಾಖೆಯಲ್ಲಿ ಕಾಲ್ ಮಾಡಿದ್ದಾರೆ. ಇನ್ನು ಅಧಿಸೂಚನೆ ನೋಡೋದಾದರೆ ಫ್ರೆಂಡ್ಸ್, ಹೊಸದಾಗಿ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಓಪನಿಂಗ್ ಡೇಟ್ ಬಂದ್ಬಿಟ್ಟು 23/1/2025 ಸ್ಟಾರ್ಟ್ ಆಗುತ್ತೆ ಹೇಳಿದ್ದಾರೆ. ಕ್ಲೋಸಿಂಗು ಫೆಬ್ರವರಿ 22, 2022 ಕ್ಲೋಸ್ ಆಗುತ್ತೆ. ಇದ್ರ ಸ್ಯಾಲರಿ ಬಂದ್ಬಿಟ್ಟು 18,000ರಿಂದ ಸ್ಟಾರ್ಟ್ ಆಗುತ್ತೆ. ಇದು 8 ಪೇ, ಇದು ಸೆಂಟ್ರಲ್ ಗೌರ್ಮೆಂಟು. ನೆಕ್ಸ್ಟ್ ಏಜು ಅಲ್ಲೇ ನೋಡಿದಂಗೆ ಮೇಲ್ಗಡೆ ಏಜ್ ಏನೇನಿದೆ ಆ ಥರ ಎಲ್ಲ ಏಜ್ ಇರುತ್ತೆ. ನೆಕ್ಸ್ಟ್ ರಿಸರ್ವೇಷನ್ ಬಂದ್ಬಿಟ್ಟು SC, ST, OBC, EWS ಕೂಡ ಇರ್ತದೆ. ಎಕ್ಸಾಮಿನೇಷನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರುತ್ತೆ. ಇದು ಫೀಸು ರಿಟರ್ನ್ ಆಗುತ್ತೆ. ಯಾರ್ಯಾರು ಎಕ್ಸಾಮ್ ಬರ್ತಿದ್ದೀರಿ ಅವರಿಗೆ ಫೀಸ್ ರಿಟರ್ನ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಅಪ್ಲಿಕೇಶನ್ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಅಂತಂದರೆ, ನೋಡಿ ಫ್ರೆಂಡ್, ನೇಮ್ ಆಫ್ RRB ವೆಬ್ಸೈಟ್ ಅಡ್ರೆಸ್ಸು, ನೇಮ್ ಆಫ್ RRB ರೈಲ್ವೆ ವೆಬ್ಸೈಟ್ ಅಡ್ರೆಸ್ಗಳು ಕೊಟ್ಟಿದ್ದಾರೆ. ಫಸ್ಟ್ ಅಹಮದಾಬಾದ್ ಯಾರಾದ್ರು ಮಾಡಿದರೆ ಈ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡ್ಬೋದು. ಇನ್ನು ಚೆನ್ನೈ ಯಾರು ಇದ್ದರೆ ಈ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್, ನಮ್ಮ ಕರ್ನಾಟಕ ಇಲ್ಲಿ ಕೊಟ್ಟಿಲ್ಲ, ಮೋಸ್ಟ್ಲಿ ಬೆಂಗಳೂರು ಫ್ರೆಂಡ್ಸ್, ಬೆಂಗಳೂರು ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರು ಅಪ್ಲೈ ಮಾಡೋರು ಈ ನೋಟಿಫಿಕೇಷನ್ ಮುಖಾಂತರ ಅಪ್ಲೈ ಮಾಡ್ಬೋದು. ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ, ಈ ಲಿಂಕ್ನ ನೋಡ್ಕೊಂಡು ಅಪ್ಲೈ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಇದಕ್ಕೆ ಎಲಿಜಿಬಿಲಿಟಿ ಅಲ್ಲಿ ಮೊದಲು ಹೇಳ್ದಂಗೆ ನೋಟಿಫಿಕೇಷನೆಲ್ಲ ಹೊರಡಿಸಿದ್ದಾರೆ. ಸರಿ ಫ್ರೆಂಡ್ಸ್, ಈಗ 32,000 ಹುದ್ದೆನ ಕರೆದಿದ್ದಾರೆ. ಜನವರಿ 22 ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಎಲ್ಲ ಸೀರಿಯಸ್ಸಾಗಿ ಕೂತ್ಕೋಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.